ಇವ್ರ ಅಣ್ಣ ನನ್ನ ತಮ್ಮ. ನಾವು ಬೆಂಗಳೂರಲ್ಲಿ ಇದ್ದು ಇಲ್ಲಿ ಬಂದು ಫಾರ್ಮ್ ಮಾಡ್ತಿರೋದು. ಸಾಫ್ಟ್ವೇರ್ ಕೆಲಸದಲ್ಲಿದ್ದಾರೆ, ಫಿಟ್ನೆಸ್ ಟ್ರೈನಿಂಗ್ ಅಲ್ಲಿ. ಒಂದು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 years ಆಯ್ತು. ಫಸ್ಟ್ ಇದ್ದಿದೆ ಬಂಡ ಧೈರ್ಯ, ಎಮ್ಮೆನೆ ಸಾಕ್ಬೇಕು. ತಾತ ಸಾಕ್ತಿದ್ರು, ತಾತಂಗ ತುಂಬಾ ಕಾಯಿಸಿತ್ತು. ನನ್ಗೆ ಹಂಗೆ ಬಂತದ್ದು, ಸಾಕರೆ ಎಮ್ಮೆನೆ ಸಾಕ್ಬೇಕು, ಅದು ಎಸ್ಪೆಷಲಿ ಈ ಜಾತಿನೇ ಸಾಕ್ಬೇಕು ಅಂತಾನೆ ಕೂತ್ಕೊಂಡೆ. ಮುರ್ರಾ ಎಲ್ಲರೂ ಸಾಕ್ತಿದ್ರು, ಆಡ್ ಒನ್ ಔಟ್ ತರ ಇರಬೇಕು. ಜಾಫ್ರಾಬಾದಿನ ಸಾಕಿದ್ದು, ಇವಳೇ ನನ್ನ ಫಸ್ಟ್ ಎಮ್ಮೆ. ತಂದ್ಮೇಲೆ ಅದಕ್ಕೆ ಕೆಚ್ಚಲುದು ಒಂದು ಪ್ರಾಬ್ಲಮ್ ಆಯ್ತು. ಹಸು ಆಗಿದ್ರೆ ಅದು ಕೆಚ್ಚಲು ಹೋಗ್ಬಿಟ್ಟಿರೋದು. ಇದೇನಾಯ್ತು ಅಂದ್ರೆ ಅದನ್ನ ವಿಸ್ಟಾರ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ಒಂದು ಸ್ವಲ್ಪ ಎಮ್ಮೆ ಒಳ್ಳೇದು. ಅದಾದ್ಮೇಲೆ ಇನ್ನೊಂದು ಮೇನ್ ರೀಸನ್ ಫ್ಯಾಟ್. ಹಾಲು ಕರಿತಿದ್ದೀವಿ ಅಂದಮೇಲೆ ಫ್ಯಾಟ್. ಹಸು ತಂದಾಗ 1 month ನಮ್ಗೆ ಫ್ಯಾಟೇ ಇಲ್ಲ, ಅದೊಂಥರ ನೀರು ಹಾಲದು. ಇದು ಸ್ಟಾರ್ಟಿಂಗೇನೆ 6.5 ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಅಪ್ರಾಕ್ಸಿಮೇಟ್ಲಿ ನಮಗೆ 8-9 ಸಿಗ್ತಿದೆ. SNF ಅನ್ನೋದು ಇನ್ನೊಂದು ಕಾಂಪೊನೆಂಟ್ ಬರುತ್ತೆ. ಎಮ್ಮೆನಲ್ಲಿ ಚೆನ್ನಾಗಿ ಸಿಗುತ್ತೆ. ಮೇಂಟೆನೆನ್ಸ್ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ನಾವು ಎಮ್ಮೆಗೆ ಹೋಗಿದ್ವಿ. ಇದ್ರ ರೇಟ್ ಏನಿಲ್ಲ ಅಂದ್ರೆ 70 rupees ಮಿನಿಮಮ್ ಇರುತ್ತೆ. ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾರ್ಕೊಬೋದು. ಹಸುಗೂ ಮತ್ತು ಇದಕ್ಕೂ ಕಂಪ್ಯಾರಿಸನ್ ತೊಗೊಂಡ್ರೆ ಫಿನಾನ್ಸ್ ಹಿಂಗೆ ಬರುತ್ತೆ. ಎಮ್ಮೆ ಜಾಸ್ತಿ ಬರುತ್ತೆ ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ. ಇದ್ರದ್ದು ಪ್ರಯಾರಿಟಿ ಜಾಸ್ತಿ ಇತ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಅಲ್ಲಿಂದ ಒಂದು ಟ್ರಯಲ್ಗೋಸ್ಕರ ತರಿಸ್ಕೊಂಡೆ. ಇದರಿಂದ 2 ಆಯಿತು. ಈಗ 2ರಿಂದ ಇವಾಗ ಕರು ಹಾಕಿದ್ದಾವೆ, 4 ಆಗಿದೆ. ಸೊ ಮತ್ತೆ ಬ್ಯಾಚ್ ವೈಸ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಟೈಮ್ ಬೈ ಮಾಡ್ತಿದ್ದೀನಿ, ಬಟ್ ತೊಂದರೆ ಇಲ್ಲ. ಒನ್ಸ್ ಟೈಮ್ಗೆ ನೀವೇನು ಕೊಟ್ಟಿದ್ದೀರಾ ನೀವು ಎಂಡಲ್ಲಿ ಸೆಟಲ್ ಮಾಡ್ಕೊಬೋದು.